ಸೊ ಇನ್ನು ಕ್ರಿಯೇಟ್ ಮಾಡೋದಕ್ಕಿಂತ ತುಂಬ ವರ್ಷಗಳು ಬೇಕಾಗ್ಬೋದು ಟೆಕ್ನಿಕಲಿ. ಟೇಕ್ ಯುವರ್ ಟೈಮ್ ಆ್ಯಂಡ್ ಒಬ್ಬ ಸಿಂಗರ್ ಏನೇನು ಮಾಡಬೇಕು ಸ್ಟೇಜ್ ಮೇಲೆ, ಯು ಎಂಜಾಯಿಂಗ್, ಯು ಪರ್ಫಾರ್ಮೆನ್ಸ್. ಸೊ ದಟ್ ಇಸ್ ವಾಟ್ ವಿ ರಿಯಲಿ ವಾಂಟೆಡ್ ಫ್ರಮ್ ಅ ಸಿಂಗರ್. ಸೊ ಯು ಆರ್ ದೇರ್ ಆನ್ ಪ್ರಾಕ್ಟಿಸ್ ಹಾರ್ಡ್. ಆಲ್ ದ ನಿಮ್ಮ ಹೆಸರು? ಗೌರವ್. ಗೌರವಿ. ಚೆನ್ನಾಗಿದೆ ಹೆಸರು ಗೌರವಿ. ನನಗೆ ಇದು ಕಾಂಪಿಟೇಷನ್ ಅನ್ನೋಕ್ಕಿಂತ ಯಾವುದೋ ಒಂದು ಪರ್ಫಾರ್ಮೆನ್ಸ್ ಕೂತಿದ್ದೀನಿ ಮಿಸ್ಸು. ನೀವು ಹೇಳಿದಾಗ ಆ ಕಾನ್ಫಿಡೆನ್ಸ್ ಇದೆ. ಒಂದು ಹಾಡನ್ನ ನಾವು ಹೇಗೆ ಅಂದರೆ ಆಡಿಯನ್ಸ್ನ ನಾವು ಹೇಗೆ ಅಟ್ರಾಕ್ಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತು ಅಲ್ವಾ. ನಿಮ್ಮಲ್ಲಿರೋ ಕಾನ್ಫಿಡೆನ್ಸ್ ಇಷ್ಟ ಆಯಿತು. ಆ್ಯಂಡ್ ಈ ಹಾಡಿಗೆ ಎನರ್ಜಿ ಬೇಕು, ಅದು ನೀವು 100% ಕೊಟ್ಟಿದ್ದೀರ. ನೀವು ಸಂಗೀತ ಕಲ್ತಿಲ್ವಾ? ಓಕೆ. ಓಕೆ. Family members, ಯಾಕಂದ್ರೆ usually ಈ ಏರಿಯಾದಲ್ಲಿ they won't support these kinds of songs and this kind of attitude. But I have a great family there, and there I'm an architect now, pursuing my masters in Bangalore. Okay. A lot of support from my family. ಅವರಿಂದ ನಾನು ಇದ್ದೀನಿ, and ಅವರಿಂದ ನಮ್ಮ ಅಜ್ಜಿ ತಾತ ಎಲ್ಲ I don't know, ಚಾನ್ಸ್ ಸಿಗುತ್ತಲ್ಲ ಮುಂದೆ ನಾನು ಹೇಳಕ್ಕೆ. So I'm very much glad. Hi Nadi. Hi, this is my cute family. ಇಷ್ಟ ನನಗೆ. ಮಗಳು ನೋಡಿದ್ರೆ ಗೊತ್ತಾಗುತ್ತೆ ಫ್ಯಾಮಿಲಿ ಎಷ್ಟು ಆರಾಮಾಗಿ ಇರ್ತಾರೆ. ತುಂಬ ಫ್ರೆಂಡ್ಲಿ ಪೇರೆಂಟ್ಸ್ ಅನ್ಸುತ್ತೆ ಅಲ್ವಾ, ತುಂಬ ಸ್ಟ್ರಿಕ್ಟ್ ಇಲ್ಲ ಅನ್ಸುತ್ತೆ. ಅದಕ್ಕೆ ಆ ವೈಬ್ ಅಷ್ಟು ಇರಬೇಕು. ಬಟ್ ಬಹಳ ಆರಾಮಾಗಿ ಹಾಡಿದ್ರಿ. ಆ್ಯಕ್ಚುಲಿ ನೀವು ಮ್ಯೂಸಿಕ್ನ ನೀವು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ರೆ ಖಂಡಿತವಾಗ್ಲೂ ಎಲ್ಲ ಜಾನರ್ಸು ಹಾಡ್ಬೋದು. ಬಿಕಾಸ್ ನೀವು ಮುಂಚೆ ಎಲ್ಲ ಮೆಲಡಿ ಹಾಡಿದ್ರೆ ನನಗೆ ಗೊತ್ತಿಲ್ಲ. ಎಷ್ಟು ಓಪನ್ ಆಗಿ ಹೇಳ್ತಾರೆ ಮೆಲಡಿ ಬರಲ್ಲ, ನಮ್ಗೆ ಬರೋದೇ ಫಾಸ್ಟ್ ಅಂತ. ಆ ಥರ ಏನು, ಈಗ ನಾನು ಅಷ್ಟೇ, ನಾನು ಫಾಸ್ಟ್ ನಂಬರು ಹಾಡ್ತೀನಿ, ಮೆಲಡಿನೂ ಹಾಡ್ತೀನಿ. ಆ ಥರ ಏನಿಲ್ಲ. ಒಂದು ಹಾಡಿಗೆ ಬೇಕಾಗಿರೋ ವಾಯ್ಸ್ ಇದ್ದರೆ ಸಾಕು ಅಷ್ಟೇ. ಅದು ಮೆಲಡಿ ವಾಯ್ಸ್ ಅನ್ನೋದು, ಫಾಸ್ಟ್ ನಂಬರ್ ವಾಯ್ಸ್ ಅನ್ನೋದು ಇಲ್ಲವೇ ಇಲ್ಲ. ಆ ಹಾಡನ್ನು ನಿಂದಾಗ ಆಗಿಸ್ಕೊಂಡ್ರೆ ಅದು ನಿಮ್ಮ ಹಾಡು ಅಷ್ಟೇ ಅಲ್ವಾ. ಒಳ್ಳೆಯದಾಗಲಿ, ಹೀಗೆ ಹಾಡ್ತಾ ಇರಿ, ನಿಮ್ಮ ಸುತ್ತಮುತ್ತ ಇರೋಣ ಎಂಟರ್ಟೈನ್ ಮಾಡ್ತಾ ಇರಿ. ಹಲೋ ಮಿಸ್ಟರ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಸೊ ಇನಿಷಿಯಲಿ ನೀವು ಸ್ಟಾರ್ಟ್ ಮಾಡಿದಾಗ ಮುಂಚೆ ಸಬ್ಜೆಕ್ಟ್ ನಾನು ತುಂಬ ಸೊ ನಾನು ಇದಕ್ಕೆ ಯಾವಾಗಲೂ ಒಂದು ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ಹುಲಿಗೆ ಗೊತ್ತಿಲ್ಲ ಅದ್ರ ಹೆಸರು ಹುಲಿ ಅಂತ. ಸೊ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ನಾನು ಯಾವ ಶೋ ಬೆಂಗಳೂರಾಗಿದ್ದೀವೋ ಅಲ್ಲೂ ಹೀಗೆ ಬರ್ತಾರೆ, ನಮ್ಗೆ ಏನೂ ಗೊತ್ತಿಲ್ಲ, ನಾವು ಕಲ್ತಿಲ್ಲ ಅಂತ. ಹೋಗ್ತಾ ಹೋಗ್ತಾ ಫಿನಾಲೆಗೆ ಬಂದಾಗ ಅವ್ರಿಗೆ ಗೊತ್ತಿರಲ್ಲ ನಾವು ಎಷ್ಟು ಕಲ್ತ್ಕೊಂಡು ಬಂದಿರ್ತಾರೆ ಅಂತ. ಅದು ನಿಮಗೆ ಒಳಗಡೆ ಇರುತ್ತೆ ಆ ಟ್ಯಾಲೆಂಟು, ನೀವು ಅದನ್ನು ಆಚೆ ತಗೊಂಡು ಬಂದಿರಲ್ಲ ಅಷ್ಟೇ. ಈ ಥರ ಒಂದು ವೇದಿಕೆಗಳಲ್ಲಿ ನಿಮ್ಮ ಸ್ಟ್ರೆಂತು, ನಿಮ್ಮಲ್ಲಿರೋ ಬೇರೆ ಬೇರೆ ಟ್ಯಾಲೆಂಟ್ಗಳು ಆಚೆ ಬರುತ್ತೆ. ನಿಮಗೆ ಖಂಡಿತ ಟ್ಯಾಲೆಂಟ್ ಇದೆ. ಪ್ರಾಕ್ಟೀಸ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ ಎಲ್ಲ ಥರದ ಹಾಡುಗಳನ್ನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಗುರುದೇವ ನೃತ್ಯ ಕಲಾ ತಂಡದವರು ರೆಡಿಯಾಗಿದ್ದಾರೆ. ಗುರುದೇವಿ ನೃತ್ಯ ಕಲಾ ತಂಡದವರು